लोकायुक्त एसपी और डीएसपी ने बसवा कल्याण के तहसील कार्यालय में 3 बजे से लेकर 5 बजे तक तालुके की जनता की और ग्रामीण जनता की शिकायतें सुनी, जिसमें सीएमसी विभाग, जेस्कॉम विभाग, वन विभाग, ग्राम पंचायत, रेवेन्यू विभाग, इन सभी विभाग के खिलाफ आवाम ने शिकायत की थी और अधिकारियों को बताया गया कि उनकी शिकायत को सुनकर इनकी समस्याएं जल्द से जल्द हल करने के लिए कहा गया। लोकायुक्त एसपी ने बसवा कल्याण तालुके के और हुमनाबाद तालुके के सभी सरकारी कार्यालय और अस्पताल के बाहर लोकायुक्त विजर का बैनर लगाने के लिए कहा। अगर किसी भी ऑफिस के बाहर लोकायुक्त का बैनर नहीं लगाया गया तो उन अधिकारियों के ऊपर एक्शन लिया जाएगा और सभी अधिकारियों से कहा गया कि जनता की जो भी समस्या है उन्हें हल करें, वरना उनके ऊपर एक्शन लिया जाएगा। बसवा कल्याण से केपी न्यूज के संवाददाता समीर शेख की रिपोर्ट। ಈ ದಿನ ಬಸವ ಕಲ್ಯಾಣ ತಾಲೂಕಿನ ಒಂದು ಸಾರ್ವಜನಿಕ ಅಹವಾಲು ಸಭೆಯನ್ನು ನಾವು ಹಮ್ಮಿಕೊಂಡಿದ್ದೀವಿ. ಸೊ ಈ ಸಂದರ್ಭದಲ್ಲಿ ನಮಗೆ 6 ಅರ್ಜಿಗಳು ಈ ಸಾರ್ವಜನಿಕರಿಂದ ಬಂದಿದ್ದಾವೆ. ಎಲ್ಲ ತಾಲೂಕಾ ಮಟ್ಟದ ಅಧಿಕಾರಿಗಳು ಸಹ ಇದರಲ್ಲಿ ಭಾಗವಹಿಸಿದ್ದು, ನಮ್ಮ ಬೀದರ್ನ ಲೋಕಾಯುಕ್ತ ಅಧಿಕಾರಿಗಳು ಸಹ ಇದರಲ್ಲಿ ಭಾಗವಹಿಸಿದ್ದು. ಈ 6 ಅರ್ಜಿಗಳಲ್ಲಿ ಒಂದು ಬಂದ್ಬಿಟ್ಟು ಹೊಸಗಾ ಗ್ರಾಮ ಪಂಚಾಯತಿಗೆ ಸಂಬಂಧಪಟ್ಟಿದ್ದು, ಆಮೇಲೆ 3 ಅರ್ಜಿಗಳು ADLRಗೆ ಸಂಬಂಧಪಟ್ಟಿದ್ದು, ಆಮೇಲೆ ಒಂದು ಅರ್ಜಿ ಜೆಸ್ಕಾಂಗೆ ಸಂಬಂಧಪಟ್ಟಿದ್ದು, ಆಮೇಲೆ ಒಂದು CMC ಬಸವ ಕಲ್ಯಾಣಿಗೆ ಸಂಬಂಧಪಟ್ಟಿದ್ದು. ಸೊ ಈ ಅರ್ಜಿಗಳು ಇಲ್ಲೇನು ಬಂದಿದ್ದಾವೆ ಇವುಗಳನ್ನು ಸಂಬಂಧಪಟ್ಟ ಅಧಿಕಾರಿಗಳಿಗೆ ನಾವು ಹಸ್ತಾಂತರಿಸಿದ್ವಿ ಮತ್ತು ಅವರಿಗೆ ಟೈಮ್ ಲಿಮಿಟ್ ಕೊಟ್ಟಿದ್ದೀವಿ. ಈ ಸಮಯದಲ್ಲಿ ಈ ಒಂದು ಕೆಲಸಗಳನ್ನು ನೀವು ಮಾಡಿಕೊಡ್ಬೇಕು ಅಂತ ಹೇಳಿ ಅವರಿಗೆ ನಿಯಮಗಳ ಅಡಿಯಲ್ಲಿ ಮಾಡಿಕೊಡ್ಬೇಕು ಅಂತ ನಾವು ಅವರಿಗೆ ನಿರ್ದಿಷ್ಟವಾದಂತಹ ನಿರ್ದೇಶನವನ್ನು ನೀಡಿದ್ದಿದೆ. ಸೊ ಅದೇ ರೀತಿ ಮುಂದೆನೂ ಸಹ ಯಾವುದಾದ್ರೂ ಸಾರ್ವಜನಿಕ ಸೇವೆ ಮಾಡುವಲ್ಲಿ ಯಾವುದಾದ್ರೂ ಅಧಿಕಾರಿಗಳು ತಮ್ಮ ಅಧಿಕಾರವನ್ನು ದುರ್ಬಳಕೆ ಮಾಡಿಕೊಂಡು ಅವರಿಗೆ ಸೇವೆ ಸಲ್ಲಿಸದೇ ಇದ್ದ ಪಕ್ಷದಲ್ಲಿ ಮುಂಬರುವ ದಿನಗಳಲ್ಲಿ ಸಹ ನಮ್ಮ ಏನು ಅಹವಾಲು ಕಾರ್ಯಕ್ರಮಗಳಾಗ್ತವೆ ಅಂಥ ಸಂದರ್ಭದಲ್ಲೂ ಸಹ ಅವರು ನಮಗೆ ಈ ಅರ್ಜಿಗಳನ್ನು ಕೊಡಬಹುದಾಗಿದೆ ಅಂತ ನಾವು ಅವರಿಗೆ ಸೂಚಿಸಿದ್ದೀವಿ. ಸೊ ಅದನ್ನು ಹೊರತುಪಡಿಸಿ ಬರೀ ಲೋಕಾಯುಕ್ತ ಸಂಸ್ಥೆ ಇದೆ ಅಂದ ಮಾತ್ರ ಸೇವೆ ಸಲ್ಲಿಸೋದಲ್ಲ, ಅದನ್ನು ಪ್ರತಿಯೊಬ್ಬರಿಗೂ ಸಹ ಇದು ಮನಸ್ಸಿನಿಂದ ಬರಬೇಕು. ನಾವು ಸಾರ್ವಜನಿಕ ನೌಕರರು, ನಾವು ಇಲ್ಲಿ ಇರೋದು ತೆರಿಗೆ, ಸಾರ್ವಜನಿಕರು ಕಟ್ತಾ ಇರುವಂಥ ತೆರಿಗೆ ಹಣದಿಂದ ನಮ್ಮ ಸಂಬಳ ಎಲ್ಲ ಸಿಗ್ತಾ ಇರೋದು. ಹಾಗಾಗಿ ನಾವು ಸೇವೆಯನ್ನು ಮಾಡಬೇಕು ಸಾರ್ವಜನಿಕರಿಗೆ ಅನ್ನುವಂಥ ವಿಷಯವನ್ನು ಸಹ ಅವರಿಗೆ ತಿಳಿಸಲಾಗಿದೆ.